ವಿಭಿನ್ನ ಅಲೆಯ ಸಿನಿಮಾಗಳನ್ನು ಕೆಲವಷ್ಟು ಆರ್ಟಿಸ್ಟ್ಗಳಷ್ಟೇ ಮಾಡೋಕ್ಕೆ ಸಾಧ್ಯ. ನಾನು ಆ ಥರದ ಡಿಫ್ರೆಂಟ್ ಸ್ಕ್ರಿಪ್ಟ್ಗಳನ್ನು ಭಿನ್ನ ಅಲೆಯ ಸಿನಿಮಾಗಳನ್ನು ಮಾಡೋದಕ್ಕೆ ನಾನು ಹುಟ್ಟಿ ಬಂದಿದ್ದೀನಿ ಅಂತಕ್ಕಂಥದ್ದನ್ನು ಕೆಲವಷ್ಟು ಆರ್ಟಿಸ್ಟ್ಗಳು ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಅಂಥವರಲ್ಲಿ ನಾನು ವೈಯಕ್ತಿಕವಾಗಿ ತುಂಬ ಇಷ್ಟಪಡುವಂಥ ಕನ್ನಡಿಗರು ಈಗಾಗಲೇ ಇಷ್ಟಪಟ್ಟು ಮೆರೆಸ್ತಾ ಇರ್ತಕ್ಕಂಥ, ಜೊತೆಗೆ ಪಕ್ಕದ ಟಾಲಿವುಡ್ನಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಕ್ಕಂಥ ನಮ್ಮ ಕನ್ನಡದ ಹುಡುಗ ರಿಷಿ ಅವರು ಇದ್ದಾರೆ. ಆಪರೇಷನ್ ಅಲಮೇಲಮ್ಮ ಸಿನಿಮಾ ಖ್ಯಾತಿಯ ರಿಷಿ ಅವರು ಈಗ ಮತ್ತೊಂದು ಸಿನಿಮಾದ ಮುಹೂರ್ತ ಆಗಿದೆ. ಆ ಸಿನಿಮಾದ ಬಗ್ಗೆ ಮಾತಾಡ್ಸೋಣ. ಜೊತೆಗೆ ಇತ್ತೀಚೆಗೆ ಬಾಲಯ್ಯ ಜೊತೆ ಎಲ್ಲ ಅವರ ಬ್ಯುಸಿಯಾಗಿದ್ದರು, ಸಿನಿಮಾಗಳ ಜೊತೆ ವೆಬ್ ಸೀರೀಸ್ಗಳಲ್ಲೂ ಬ್ಯುಸಿ ಇದ್ದಾರೆ. ಎಲ್ಲವನ್ನೂ ಮಾತಾಡ್ಸೋಣ. ಹಾಯ್ ರಿಷಿ ಸರ್, ಹೇಗಿದ್ದೀರಾ? ಥ್ಯಾಂಕ್ ಯು ಫಾರ್ ದ ಐ ಮೀನ್ ಆ್ಯಕ್ಚುಲಿ ಲಾಡ್ ಆಫ್ ರೆಸ್ಪೆಕ್ಟ್ ನಿಮ್ಮ ಮೇಲೆ. ನನ್ನ ಮೊದಲನೇ ಸಿನಿಮಾಯಿಂದ ಪ್ರತಿ ಸಿನಿಮಾಗೂ ತುಂಬ ಸಪೋರ್ಟ್ ಮಾಡಿ ಬರ್ತೀರಾ ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ನಿಮಗೆ ನೋಡೋದಕ್ಕೆ ಇವತ್ತು. ನಮ್ಮ ಕಾಯಕನೇ ಅದಲ್ವ ಸರ್, ನೀವು ಒಳ್ಳೆ ಅದ್ಭುತ ಕಲಾವಿದರು. ಸೊ ಕಲೆಯನ್ನು ಪೋಷಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕಲೆ ಎಲ್ಲಿರುತ್ತೋ ಅದಕ್ಕೆ ಬೆಲೆ ಕೊಡಬೇಕು, ಅದನ್ನು ಕೊಡುವಂಥ ಕಾರ್ಯ ನಾವು ಮಾಡ್ತಿದ್ದೀವಿ ಸರ್. ಒಬ್ಬ ಕಲಾವಿದನಿಗೆ ಇಟ್ ಮೀನ್ಸ್ ಅ ಲಾಟ್. ಸೊ ಹಾಗಾಗಿ ಬಹಳ ಧನ್ಯವಾದಗಳು. ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಿಮ್ಮ ಮೊದಲ ಸಿನಿಮಾದಿಂದ ನಿಮ್ಮ ಜೊತೆ ನಿಮ್ಮ ಜರ್ನಿಯಲ್ಲಿ ನಾವು ಹೆಜ್ಜೆಗಳು ಹಾಕ್ಕೊಂಡು ಬರ್ತಾ ಇದ್ದೀವಿ. ದ ವೇ ಯು ಆರ್ ಗ್ರೋಯಿಂಗು. ರಿಷಿ ಅವರು ಮೊನ್ನೆ ಬಂದಂಗಿತ್ತು ಇಂಡಸ್ಟ್ರಿಗೆ ಅಂತ. ಒಂದು ಸರಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಸರ್. ಯು ಆರ್ ಬ್ಯುಸಿ ವಿತ್ ಮೂವೀಸ್ ಆ್ಯಂಡ್ ವೆಬ್ ಸೀರೀಸು, ಕನ್ನಡ, ತೆಲುಗು ಎಲ್ಲ ಕಡೆ. ಹೌದು, ಬಹಳ ಖುಷಿ ಆಗುತ್ತೆ. ಅಂದರೆ ಇಂಡಸ್ಟ್ರಿ ಹೊರಗಡೆಯಿಂದ ಬಂದಾಗ ನಮಗೆ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅನ್ನೋ ಒಂದು ಅಷ್ಟು ಪ್ರೆಷರ್ ಇರುತ್ತೆ, ಯುನೋ. ಬಿಕಾಸ್ ಎಂಟ್ರಾಗೋದು, ಎಲ್ಲಿಂದ ಎಂಟ್ರಾಗೋದು, ಹೇಗೆ ಎಂಟ್ರಾಗೋದು ಅನ್ನೋದು ಗೊತ್ತಿರಲ್ಲ. ಬಟ್ ಇವಾಗ ಇಂಡಸ್ಟ್ರಿ ಮೆಂಬರ್ ಆಗಿರೋದಕ್ಕೆ ಇಟ್ ಫೀಲ್ಸ್ ವೆರಿ ಗುಡ್. ಎಸ್ ಸರ್. ರೀಸೆಂಟಾಗಿ ಬಾಲಕೃಷ್ಣ ಅವ್ರ ಜೊತೆ ಡಾಕು ಮಹಾರಾಜ್ ಸಿನಿಮಾದಲ್ಲಿ ಒಂದೊಳ್ಳೆ ರೋಲ್ ಮಾಡಿದ್ರಿ. ಅದಕ್ಕೂ ಮೊದಲು ವೆಬ್ ಸೀರೀಸ್ ಮಾಡಿದ್ರಿ, ಶೈತಾನ್ ಅಂತಕ್ಕಂಥ ವೆಬ್ ಸೀರೀಸು. ಅದಕ್ಕೆ ಮೊದಲು ಒಂದೆರಡು ವೆಬ್ ಸೀರೀಸ್ ಮಾಡಿದ್ರಿ. ಬಟ್ ಶೈತಾನ್ ವೆಬ್ ಸೀರೀಸಿಂದ ನಿಮಗೆ ಬಹುದೊಡ್ಡ ಹೆಸರು ಸಿಕ್ತು. ರಿಷಿ ಅವ್ರನ್ನ ನಾವೆಲ್ಲ ಏನು ಅಂದ್ಕೊತಿದ್ವೋ ಅದರ ಹೊರತಾಗಿ ಬೇರೆ ಒಬ್ಬ ಕಲಾವಿದ ಅವರಲ್ಲಿ ಅಡಗಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅದೊಂದು ಒಳ್ಳೆ ವೇದಿಕೆ ಕೂಡ ಆಯಿತು. ಕರೆಕ್ಟ್, ಹೌದು. ಆ್ಯಕ್ಚುಲಿ ಅಂದರೆ ಒಂದು ನಾನು ಗ್ರೇಟ್ಫುಲ್ ಬಿಕಾಸ್ ತೆಲುಗುನಲ್ಲಿ ನನ್ನ ನೋಡಿದ ರೀತಿ ಕಂಪ್ಲೀಟ್ಲಿ ವಿಭಿನ್ನವಾಗಿತ್ತು. ಅಲ್ಲಿ ಒಂದು ರಸ್ಟಿಕ್ ಇಮೇಜ್ ಇರುವಂಥ ಒಂದು ಕ್ಯಾರೆಕ್ಟ್ರಲ್ಲಿ ಶೈತಾನಲ್ಲಿ ನನ್ನ ಕಾಸ್ಟ್ ಮಾಡಿದ್ದು. ದ್ಯಾಟ್ ವಾಸ್ ನ್ಯೂ ಟು ಮೀ ಆಲ್ಸೋ. ಆ್ಯಂಡ್ ಕಲಾವಿದನಿಗೆ ಅದು ಯಾವಾಗಲೂ ದಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಆಲ್ಸೋ. ಆ್ಯಂಡ್ ಅಲ್ಲಿನ ಒಂದು ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದೆಲ್ಲ ಸ್ಟಾರ್ಟ್ ಆಗೋದು ಇಲ್ಲಿ ನಮ್ಮ ಕನ್ನಡ ಜನತೆಯ ಆಶೀರ್ವಾದದಿಂದನೇ. ಸೊ ಹಾಗಾಗಿ ಐ ಥಿಂಕ್ ಇಲ್ಲಿ ನಮ್ಮ ಮೊದಲನೇ ಸಿನಿಮಾ ನೋಡಿ ಅವರು ಪ್ರೋತ್ಸಾಹಿಸದೆ ಹೋಗಿದ್ದಿದ್ರೆ ಅದಾಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಶ್ರದ್ಧಾ ಶ್ರೀನಾಥ್ ಅವರು ಕೂಡ ಇವತ್ತು ಪಂಚಭಾಷಾ ನಟಿಯಾಗಿ ಬಹುತೇಕ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಬ್ಯುಸಿ ಇದ್ದಾರೆ, ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್. ವೆರಿ ಗುಡ್ ಅಲ್ವಾ? ಅಂದರೆ ಒಳ್ಳೆ ಕಲಾವಿದರು ಎಲ್ಲಿ ಹೋದರೂ ಕೂಡ ಅವರು ಏನೋ ಒಳ್ಳೆ ಹೆಸರನ್ನೇ ಮಾಡೋದು. ಸೊ ಹಾಗಾಗಿ ಐ ಥಿಂಕ್ ಹೂಎವರ್ ಇಸ್ ಟ್ಯಾಲೆಂಟೆಡ್ ವೆನ್ ದೇ ಶೈನ್ ಇಟ್ಸ್ ಆಲ್ವೇಸ್ ಗುಡ್. ಟಚಲ್ಲಿ ಇದ್ದಾರೆ ಶ್ರದ್ಧಾ ಶ್ರೀನಾಥ್ ಅವರು, ಫೋನು ಮೆಸೇಜಲ್ಲಿ ಆಗಾಗ ಮಾತಾಡ್ತಿರ್ತೀವಿ. ಇನ್ನು ಬಾಲಯ್ಯ ಅವ್ರದ್ದು ಅಖಂಡ 2 ಸೀಕ್ವೆಲ್ ಕೂಡ ಬರ್ತಾ ಇದೆ. ಅವ್ರ ಜೊತೆ ಸಿನಿಮಾ ಮಾಡಿದ್ರಿ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಬಾಲಯ್ಯ ಸರ್ ಆ್ಯಕ್ಚುಲಿ ಸ್ವೀಟ್ ಹಾರ್ಟ್ ಆಫ್ ಅ ಪರ್ಸನ್. ಇನ್ಫ್ಯಾಕ್ಟ್ ನಾನು ಕೆಲಸ ಮಾಡಿದಾಗ ಐ ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ. ಆ್ಯಂಡ್ ತುಂಬ ಈಸಿ ಟು ವರ್ಕ್ ವಿತ್. ಕಲಾವಿದರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಆಮೇಲೆ ಅವರು ತುಂಬ ಡಿಸಿಪ್ಲಿನ್. ಆ್ಯಕ್ಚುಲಿ ಕರೆಕ್ಟಾಗಿ ಟೈಮಿಗೆ ಬಂದಿರ್ತಾರೆ ಸೆಟ್ಟಿಗೆ. ಆ್ಯಂಡ್ ಡೈರೆಕ್ಟ್ರ್ ಏನು ಕೇಳ್ತಾರೋ ಅದೆಲ್ಲದಕ್ಕೂ ರೆಡಿ ಇರ್ತಾರೆ. ಸೊ ಅವ್ರನ್ನ ನೋಡಿದಾಗ ಅಂದರೆ ಕಲಿಯೋದು ತುಂಬ ಇತ್ತು ನಮಗೆ. ಇನ್ಫ್ಯಾಕ್ಟ್ ನಾವು ನಮ್ಮ ಜನ್ರೇಷನ್ ಆ್ಯಕ್ಟರ್ಸ್ನ ನಾವು ನೋಡಿದಾಗಲೂ ಕೂಡ ಅಷ್ಟು ಲೆವೆಲ್ ಡಿಸಿಪ್ಲಿನ್ನ ನಾನು ನೋಡಿಲ್ಲ ನಾನು. ಸೊ ಅಷ್ಟು ಸೀನಿಯರ್ ಆ್ಯಕ್ಟರ್ ಯಾಕೆ ಅವ್ರು ಅಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಅವರ ರೊಟೀನ್, ಅವರ ಒಂದು ಡಿಸಿಪ್ಲಿನ್, ಪ್ರೊಫೆಷ್ನಲ್ ಡಿಸಿಪ್ಲಿನ್ ಏನಿರುತ್ತಲ್ಲ, ಯಾವ ಟೈಮಿಗೆ ಬರಬೇಕು, ನನ್ನ ಪಾತ್ರಕ್ಕೆ ಏನು ಮಾಡಬೇಕು, ಅದಕ್ಕೆ ಬೇಕಾಗಿರೋ ತಯಾರಿ, ಡೈರೆಕ್ಟ್ರಿಗೆ ಸರೆಂಡರ್ ಆಗೋದು ಆ್ಯಂಡ್ ಪ್ರೊಡ್ಯೂಸರ್ನ ರೆಸ್ಪೆಕ್ಟ್ ಮಾಡೋದು. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಆಲ್ವೇಸ್ ಲರ್ನ್ ಫ್ರಮ್ ಅವರ್ ಸೀನಿಯರ್ ಆ್ಯಕ್ಟರ್ಸ್. ಆ್ಯಂಡ್ ಅದನ್ನು ನಮ್ಮ ಶಿವಣ್ಣ ಆಗಿರಲಿ ಅಥವಾ ನಮ್ಮ ಪುನೀತ್ ಸರ್ ಆಗಿರಲಿ, ಐ ಥಿಂಕ್ ಅವ್ರನ್ನೆಲ್ಲರೂ ನೋಡಿದಾಗಲೂ ಕೂಡ ಒಂದು ಹ್ಯೂಮಿಲಿಟಿ ಅನ್ನೋದು ಒಂದು ಗುಣ ಇರುತ್ತೆ. ಹ್ಯೂಮಿಲಿಟಿ ಮತ್ತು ಒಂದು ಪ್ರೊಫೆಷ್ನಲ್ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಆ ಸ್ಥಾನಕ್ಕೆ ಹೋಗೋದು ಕಷ್ಟ. ಎಸ್, ರಿಷಿ ಅವರ ಸಿನಿಮಾಗಳ ಟೈಟಲ್ಗಳಷ್ಟೇ ಡಿಫ್ರೆಂಟ್ ಆಗಿರಲ್ಲ, ಕತೆ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ದಟ್ಸ್ ದ ವೈ ಯು ಆರ್ ಚೂಸಿಂಗ್ ಸಚ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲ ಅಂದರೆ ಕಥೆ ಕೇಳಿದಾಗ ಏನೋ ಒಂದು ಕನೆಕ್ಟ್ ಆಗಬೇಕಲ್ಲ,
ಅದಷ್ಟೇ ನೋಡೋವಂಥದ್ದು. ಇದು ಡಿಫ್ರೆಂಟಾಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೋಡಿರಲ್ಲ. ಬಟ್ ಎಲ್ಲೋ ಒಂದು ಕಡೆ ಪ್ಯಾಟರ್ನ್ ಅಂತ ನೋಡಿದಾಗ ಜನರಲ್ ಮೇನ್ ಸ್ಟ್ರೀಮಲ್ಲಿ ಬರ್ತಾ ಇರೋ ಸಿನಿಮಾಗಳಿಗಿಂತ ಇದೊಂದು ಚೂರು ವಿಭಿನ್ನ ಅಂತ ಅನಿಸುತ್ತೆ. ಬಟ್ ನಾನು ನೋಡಿದಾಗ ಪ್ರೇಕ್ಷಕನಾಗಿ ಕತೆ ಕೇಳೋದು ನನಗೆ. ಪ್ರೇಕ್ಷಕನಾಗಿ ಕತೆ ಕೇಳಿದಾಗ ಆ ಕತೆ ನನಗೆ ಯುನೋ ಕುತೂಹಲ ಹುಟ್ಟಿಸ್ತಾ ಇದೆಯಾ, ಆಮೇಲೆ ನಟನಾಗಿ ನನಗೆ ನಾನೇನಾದ್ರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದಾ. ಬಿಕಾಸ್ ಕೆಲವು ಸತಿ ಕತೆ ತುಂಬ ಚೆನ್ನಾಗಿರುತ್ತೆ, ನಟನಾಗಿ ನಾನು ಆ ಕತೆನ ಎಲಿವೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ಅಥವಾ ನಾನೇನು ವ್ಯಾಲ್ಯೂ ಆ್ಯಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗಲೂ ಕೂಡ ಕಷ್ಟ ಅದು. ಯಾಕೆಂದರೆ ನಟನಾಗಿ ನಾನೇನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆವಾಗ ಸಿನಿಮಾನು ಎಲಿವೇಟ್ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತಲ್ವ. ಸೊ ಹಾಗಾಗಿ ಅವೆಲ್ಲ ಕೂಡ ಬರಬೇಕು. ಕೆಲವು ಸತಿ ತುಂಬ ಒಳ್ಳೆ ಕತೆ ಇರುತ್ತೆ, ಬಟ್ ನಟನಾಗಿ ಏನೂ ಎಕ್ಸೈಟ್ಮೆಂಟ್ ಇರೋದಿಲ್ಲ, ಅವಾಗಲೂ ಕೆಲವು ಸತಿ ಮಾಡೋದಕ್ಕಾಗಲ್ಲ. ಅವೆಲ್ಲವೂ ಕೂಡ ಬಂದಾಗ ಸಮ್ವೇರ್ ಓಕೆ ಬಿಕಾಸ್ ಇಟ್ಸ್ ಅ ಪರ್ಸ್ನಲ್ ಪ್ರಾಸೆಸ್ ಅಲ್ವಾ. ಒಬ್ಬ ನಟನಿಗೆ ಒಂದು ಪ್ರಾಜೆಕ್ಟ್ ಜೊತೆಗೆ ಟ್ರಾವೆಲ್ ಆಗಬೇಕು ಅಂದರೆ ಆಲ್ಮೋಸ್ಟ್ 1 ವರ್ಷದ ಕೆಲಸ ಅದು. ಶೂಟಿಂಗು, ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ರಿಲೀಸ್ ಟೈಮ್ ಎಲ್ಲವೂ ಸೇರಿಸಿ. ಸೊ ಹಾಗಾಗಿ ಪ್ರತಿಯೊಂದು ಕಥೆನೂ ಕೂಡ ಸಮಥಿಂಗ್ ಹ್ಯಾಸ್ ಟು ಮೂವ್ ಇನ್ ಯು, ಆ್ಯಂಡ್ ಸಮಥಿಂಗ್ ಇಟ್ ಹ್ಯಾಸ್ ಟು ಬಿ ಎಕ್ಸೈಟಿಂಗ್ ಎನಫ್ ಸೊ ದ್ಯಾಟ್ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಶೂಟಿಂಗ್ ಹೋಗೋಣ, ಚೆನ್ನಾಗಿ ಕೆಲಸ ಮಾಡೋಣ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಇರಬೇಕು. ಎಕ್ಸಾಕ್ಟ್ಲಿ. ಇವತ್ತು ಜವರ ಅಂತಕ್ಕಂಥ ಒಂದು ಸಿನಿಮಾದ ಮುಹೂರ್ತ ಆಯಿತು. ಸಿನಿಮಾದಲ್ಲಿ ರಂಗಾಯಣ ರಘು, ಶ್ರುತಿ ಅವರು ಸೇರಿದಂತೆ ನುರಿತ ಕಲಾವಿದರ ಒಂದು ದೊಡ್ಡ ದಂಡಿದೆ. ಸೊ ದುನಿಯಾ ವಿಜಯ್ ಅವರ ಮಗಳು ಫಸ್ಟ್ ಟೈಮು ಸೋಲೋ ಹೀರೋಯಿನ್ ಆಗಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಜವರ ಅಂದಿದ ತಕ್ಷಣ ನಮಗೆ ಜವರಾಯ ನೆನಪಾಗ್ತಾನೆ, ಯಮ್ಮ ನೆನಪಾಗ್ತಾನೆ. ಏನು ಕತೆ ಸರ್, ಒಂದು ಲೈನ್ ಹೇಳೋದಾದ್ರೆ? ಆ್ಯಕ್ಚುಲಿ ಇದು ಸ್ಮಶಾನದಲ್ಲಿ ನಡೆಯುವಂಥ ಒಂದು ಕಥೆ. ಯೂಶಲಿ ಸ್ಮಶಾನ, ಸಾವು ಅಂತ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನೋ ಒಂದು ಅಳಕ್ಕೆ ತೊಗೊಂಡು ಬರುತ್ತೆ, ಆ್ಯಂಡ್ ಇಟ್ ಡಿಸ್ಟರ್ಬ್ಸ್ ದೆಮ್. ಯಾರಿಗೂ ಕೂಡ ಸಾವು ಅಥವಾ ಸ್ಮಶಾನ ಈ ವಿಷಯಗಳ ಬಗ್ಗೆ ನೀವೇನಾದ್ರು ಹೇಳಿದಾಗ ತುಂಬ ಖುಷಿಯಾಗಂತೂ ಕೇಳಿಸ್ಕೊಳ್ಳಲ್ಲ. ಇಟ್ ಡಸ್ ಡಿಸ್ಟರ್ಬ್ ದೆಮ್. ಸೊ ಈ ಒಂದು ಜಗತ್ತು ಈ ಒಂದು ಜಗತ್ತನ್ನು ಯಾವ ರೀತಿ ಕಟ್ಟಿದ್ದಾರೆ ನಿರ್ದೇಶಕರು, ಅದನ್ನು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ನನಗೆ ಓಕೆ ಮುಂದೇನಾಗುತ್ತೆ, ಇದರಲ್ಲಿ ಹೇಗೆ ನಡೆಯುತ್ತೆ, ಈ ಜಗತ್ತಲ್ಲಿ ಇನ್ನೇನು ಯಾವ್ಯಾವ ಥರದ ಪಾತ್ರಗಳು ಬರ್ತಾರೆ ಅನ್ನೋ ಕುತೂಹಲ ನನಗೆ ಕೇಳಿಸ್ಕೊಳ್ತಿರ್ಬೇಕಾದ್ರೆ ಪ್ರೇಕ್ಷಕನಾಗಿ ನನ್ನ ತಲೆನಲ್ಲಿ ಮೂಡ್ತಾಯಿತ್ತು. ಆವಾಗ ನನಗೆ ಓಕೆ ನನ್ನ ತಲೆಯಲ್ಲೇ ಇಷ್ಟು ಪ್ರಶ್ನೆಗಳು ಹುಟ್ತಾ ಇದೆ ಅಂತ ಹೇಳಿದಾಗ ಒಂದು ವಿಜುವಲ್ ಮೀಡಿಯಮಲ್ಲಿ ನಾವು ಈ ಜಗತ್ತನ್ನು ತೋರಿಸ್ತೀವಿ ಅಂತಂದರೆ ಡೆಫಿನೆಟ್ಲಿ ಅಂದರೆ ಒಂದು ಕುತೂಹಲ ಮೂಡಿಸೋ ವಿಷಯಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ಎರಡನೇದು ಸ್ಕ್ರೀನ್ ಪ್ಲೇ ಕೂಡ ತುಂಬ ಮುಂದೇನಾಗುತ್ತೆ ಅನ್ನೋ ಥರ ಅವರು ನಾನ್ ಲೀನಿಯರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಕತೆ ಬರ್ಕೊಂಡಿರೋದು ಕೂಡ ಒಂಥರ ಸ್ಕ್ರೀನ್ ಪ್ಲೇ ಮೂಲಕನೇ, ಅವರು ಕತೆಗಿಂತ ಜಾಸ್ತಿ ಸ್ಕ್ರೀನ್ ಪ್ಲೇ ಮೇಲೆ ಜಾಸ್ತಿ ಒತ್ತು ಕೊಟ್ಟಿರೋವಂಥದ್ದು. ನನಗದು ತುಂಬ ಇಂಪ್ರೆಸ್ ಆಯಿತು. ಬಿಕಾಸ್ ಪ್ರತಿಯೊಂದು ಕತೆನೂ ನಾವು ಕೇಳಿದಾಗ ಮೊದಲನೇ ಬಾರಿನೇ ಒಂದು ಜಜ್ಮೆಂಟ್ ಸಿಗುತ್ತೆ, ಬಟ್ ಇದು ನನಗೆ ಫಸ್ಟ್ ಟೈಮ್ ಕೇಳಿದಾಗ ಸೀನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಸ್ಕ್ರೀನ್ ಪ್ಲೇ ಯಾವ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಮತ್ತೆ ಇನ್ನೊಂದು ಸತಿ ನರೇಷನ್ ತೊಗೊಳ್ಬೇಕಾಯಿತು. ಆ್ಯಂಡ್ ಅವಾಗ ಐ ವಾಸ್ ವೆರಿ ಇಂಪ್ರೆಸ್. ಬಿಕಾಸ್ ತುಂಬ ವರ್ಷ ಕೆಲಸ ಮಾಡಿದ್ದಾರೆ, ಒಂದು 3-4 ವರ್ಷ ಈ ಸ್ಕ್ರಿಪ್ಟ್ ಮೇಲೇ ಕೆಲಸ ಮಾಡಿದ್ದಾರೆ. ಸೊ ಆ ಸಮಯ ಕಾಣ್ತಾ ಇದೆ. ಆ್ಯಂಡ್ ರಿತನ್ಯಾ ಅವರು ಕೂಡ ಐ ಥಿಂಕ್ ಆಲ್ರೆಡಿ 1-2 ಸಿನಿಮಾಗಳು ನಟಿಸ್ತಾ ಇದ್ದಾರೆ. ಆ್ಯಂಡ್ ನಟನೆ ಕಲಿಬೇಕು, ನಟನೆ ನಲ್ಲಿ ನಾನು ಕೂಡ ಐ ಹ್ಯಾವ್ ಟು ಡೂ ವೆಲ್ ಅನ್ನೋ ಕಾರಣಕ್ಕೆ ಸಾಕಷ್ಟು ಶ್ರಮ ವಹಿಸಿ ನಟನೆ ಕಲಿತು ಅದ್ಭುತವಾಗಿ ನಟನೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ನಿರ್ದೇಶಕರು ತುಂಬ ಇಂಪ್ರೆಸ್ ಆಗಿ ಅವ್ರನ್ನ ಹಾಕೊಂಡಿರೋಂಥದ್ದು. ಆ್ಯಂಡ್ ಐ ಥಿಂಕ್ ಶಿಲ್ ಗ್ರೋ ವೆರಿ ವೆಲ್ ಇನ್ ದಿಸ್. ಸರ್, ಇಲ್ಲಿ ಜವರಾಯ ಅಂದಿದ ತಕ್ಷಣ ಯಮ, ನಾನು ಹೇಳ್ದಂಗೆ ಜವರ ಇದೆಲ್ಲ ನೆನಪಾಗುತ್ತೆ. ಅದು ಹೇಳಿದ ತಕ್ಷಣ ನಮಗೆ ದಿ ಬೆಸ್ಟ್ ರೆಫರೆನ್ಸ್ ಅಂತಂದರೆ ಸೋಫಾರ್ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಅಣ್ಣವರ ಸತ್ಯ ಹರಿಶ್ಚಂದ್ರ ಸಿನಿಮಾ. ನಿಮಗೆ ಆ ಪಾತ್ರ ಇನ್ಸ್ಪೈರ್ ಆಗಿದೆಯಾ ಈ ಸಿನಿಮಾ ಮಾಡೋದಕ್ಕೆ, ಅಥವಾ ಆಗುತ್ತಾ ಏನಾದರೂ ರೆಫರೆನ್ಸಸ್? ಅದನ್ನು ನಾವು ಟಚ್ ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಐ ಥಿಂಕ್ ಅಣ್ಣವ್ರು ಏನು ಸಿನಿಮಾ ಮಾಡಿದರು, ಯಾವುದೇ ಒಂದು ಪಾತ್ರ ಮಾಡಿದರೂ ಕೂಡ ಐ ಥಿಂಕ್ ನಾವು ಅದನ್ನು ನೋಡಿದಾಗ ಇದಕ್ಕಿಂತ ಮೇಲೆ ಇನ್ನೇನು ಮಾಡೋದಕ್ಕಾಗತ್ತೆ ಅನ್ನೋ ಲೆವೆಲ್ಲಿಗೆ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಆ ಹಾದಿನಲ್ಲಿ ಹೋಗ್ತಾನೇ ಇಲ್ಲ. ಬಿಕಾಸ್ ಆಲ್ರೆಡಿ ಐ ಥಿಂಕ್ ನಾವು ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಇವಾಗಲ್ಲ, ಇನ್ನೂ ಒಂದು 300 ವರ್ಷ ಬಿಟ್ಟು ಕೂಡ ನಾವು ಆ ಸಿನಿಮಾ ನೋಡಿದ್ರು ಕೂಡ, ಅಥವಾ ಆ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಇಟ್ಸ್ ಸಮಥಿಂಗ್ ದಟ್ ನೋಬಡಿ ಕ್ಯಾನ್ ಟಚ್, ಅಥವಾ ಟಚ್ ಮಾಡಿದ್ರು ಕೂಡ ಆ ಲೆವೆಲ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಅಪ್ರೋಚ್ ಏನಿದೆ ಇದು ಒಂದು ಸ್ವಲ್ಪ ಬೇರೆ ಹಾದಿನಲ್ಲಿದೆ. ತುಂಬ ರಾ, ತುಂಬ ರಿಯಲಿಸ್ಟಿಕ್ ಆ ಒಂದು ಅಪ್ರೋಚಲ್ಲಿದೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಫಾರ್ ಶೋರ್. ಓಕೆ, ಜನವರಿಯಿಂದ ಶೂಟಿಂಗ್ ಶುರು ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಅದರ ಹೊರತಾಗಿ ಮಂಗಳಾಪುರಂ ಸೇರಿದಂತೆ ಇನ್ನು ಯಾವ್ಯಾವ ಸಿನಿಮಾಗಳು ಈಗ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಾವೆ ಅಂತ? ಈಗಷ್ಟೇ ನಾವು ಪ್ರಶಾಂತ್ ರಾಜಪ್ಪ ಅವ್ರ ಜೊತೆಗೆ ಸಿನಿಮಾ ಮುಗ್ದಿದೆ. ಅದನ್ನು ನಾವು ಅನೌನ್ಸ್ ಮಾಡಿಲ್ಲ, ಟೈಟಲ್ ಇದೆಲ್ಲ. ಅದೀಗ ಶೀಘ್ರದಲ್ಲೇ ಆ ಸಿನಿಮಾದ ಅನೌನ್ಸ್ಮೆಂಟ್ ವಿತ್ ದ ರಿಲೀಸ್ ಡೇಟ್ ಎಲ್ಲ ಬರ್ತೀವಿ ನಾವು. ಅದು ಸಿನಿಮಾ ಕಂಪ್ಲೀಟ್ ಆಗಿದೆ.
ಮಂಗಳಾಪುರಂ ಚಿತ್ರದ ಶೂಟಿಂಗ್ ನಡೀತಾ ಇದೆ. ಜೊತೆಗೆ ಈ ಸಿನಿಮಾ ಈಗ ಟೇಕ್ ಆಫ್ ಆಗುತ್ತೆ. ರೀಸೆಂಟಾಗಿ ಮದುವೆ ಆದ್ರಿ, ಮಗು ಕೂಡ ಆಯಿತು, ಮಗಳು. ಆ ಫಾದರ್ಹುಡ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಆ ಲೈಫ್ ಹೇಗಿದೆ ಅಂತಕ್ಕಂಥದ್ದು. ಅಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಸೆಸ್ ಆ್ಯಂಡ್ ಐ ಥಿಂಕ್ ಅದು ಮಕ್ಕಳಾಗಿರೋರು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯು ಅಂಡರ್ಸ್ಟ್ಯಾಂಡ್. ಸೊ ಮಕ್ಕಳಿಲ್ಲದೇ ಇರೋರಿಗೆ ಅದು ನಾವೇನೇ ಹೇಳಿದ್ರು ಗೊತ್ತಾಗಲ್ಲ. ಐ ಥಿಂಕ್ ಪ್ರತಿದಿನ ಎದ್ದು ಅವಳನ್ನ ನೋಡೋದಕ್ಕೇ ಒಂದು ಸಂತೋಷ. ಮನೇಲಿದ್ದರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಐ ಆಮ್ ಕಂಪ್ಲೀಟ್ಲಿ ಎಂಜಾಯಿಂಗ್ ಲೈಫ್ನಲ್ಲಿ. ಬಹುಶಃ ಮೊದಲನೇ ಬಾರಿ ಓಕೆ ಮನೆಯಲ್ಲೇ ಇದ್ದು ಸ್ವಲ್ಪ ಕೆಲಸ ಮಾಡದೆ ಹೋದರೂ ಪರವಾಗಿಲ್ಲ, ಲೆಟ್ ಮೀ ಸ್ಪೆಂಡ್ ಟೈಮ್ ವಿತ್ ಸಮ್ಮನ್ ಅಂತ ಅನ್ಸಿದ್ರೆ ಹಂಗೆ ಅನ್ಸುತ್ತೆ ಅದು. ಸೊ ಹಾಗಾಗಿ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ಈ ಕನ್ನಡ ಇಷ್ಟು ಸಿನಿಮಾಗಳು, ಈ ಪ್ರಾಜೆಕ್ಟ್ ಹೊರತಾಗಿ ತೆಲುಗುನಲ್ಲಿ ಬೇರೆ ಯಾವುದಾದ್ರೂ ಲೈನಪ್ಸ್ ಇದೆಯಾ ಹೇಗೆ ಅಂತ? ಹೌದು ಸರ್, ಅಂದರೆ ತೆಲುಗುನಲ್ಲಿ ಅದೇ ಥ್ಯಾಂಕ್ಸ್ ಟು ಶೈತಾನ್. ಈಗ ಕರೆಂಟ್ಲಿ 2 ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಮುಗಿದಿದೆ. 2 ಸಿನಿಮಾದು ಕ್ಲೈಮ್ಯಾಕ್ಸ್ಗಳು ರ್ಯಾಪ್ ಮಾಡಬೇಕು. ಅದಾದಮೇಲೆ ಇನ್ನೂ 2 ಸಿನಿಮಾ ಮಾತುಕತೆ ನಡೆದಿದೆ. ಅದರದ್ದು ಕೂಡ ಮುಂದಿನ ವರ್ಷ ನಾವು ಶೂಟಿಂಗ್ ಹೋಗ್ತೀವಿ. ಸೊ ಅಲ್ಲೂ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಹಾಗೆ ಶೂಟಿಂಗ್ 2 ಮುಗ್ದಿದೆ ಅಂದ್ರಲ್ಲ, ಹೆಂಗೋ ಮುಗ್ದಿದೆ, ರಿವೀಲ್ ಮಾಡ್ಬೋದಾ ಅಂತ? ಅಂದರೆ ಎರಡೂ ಪ್ರಾಜೆಕ್ಟ್ ಟೀಮ್ ಅವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಸೊ ಹಾಗಾಗಿ ಅದಕ್ಕೆ ನಾನು ಹೋಲ್ಡಲ್ಲಿ ಇಟ್ಟಿರೋದು. ಏಕೆಂದರೆ ಕೆಲವು ಇದರಲ್ಲಿ ಪ್ರೊಡ್ಯೂಸರ್ಸ್ಗೆ ಅವ್ರದ್ದೇ ಆದಂಥ ಥಾಟ್ಸ್ ಇರುತ್ತೆ, ಸಿನಿಮಾನ ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಹೇಗೆ ಅಂತ. ಸೊ ಹಾಗಾಗಿ ಐ ಆಮ್ ಜಸ್ಟ್ ರೆಸ್ಪೆಕ್ಟಿಂಗ್ ದ್ಯಾಟ್. ಸದ್ಯದಲ್ಲೇ ಅನೌನ್ಸ್ಮೆಂಟ್ ಬರುತ್ತೆ. ಐ ಥಿಂಕ್ ಬಹುಶಃ ಜನವರಿ ಎಂಡ್ ಆರ್ ಫೆಬ್ರವರಿನಲ್ಲಿ ಅನೌನ್ಸ್ಮೆಂಟ್ಸ್ ಬಂದ್ಬಿಡುತ್ತೆ ಅದನ್ನು. ಸುದೀಪ್ ಸರ್ ಜೊತೆಗೂ ನಿಮ್ದೊಂದು ಒಳ್ಳೆ ಬಾಂಡಿಂಗ್ ಇದೆ, ರೀಸೆಂಟಾಗಿ ಮೀಟ್ ಮಾಡಿದ್ರಾ ಅಂತ? ಸುದೀಪ್ ಸರ್ ಹ್ಯಾಸ್ ಬೀನ್ ಲೈಕ್ ರಿಯಲಿ ಸಪೋರ್ಟಿವ್ ಯಾವಾಗಲೂ ಕೂಡ. ಆ್ಯಂಡ್ ಐ ಥಿಂಕ್ ನಾವು ಯಾವುದೇ ಸಿನಿಮಾಗೆ ಯಾವಾಗ ಕೇಳಿದ್ರು ಕೂಡ ನಾವು ಕೇಳೋದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಮಾಡಿಕೊಡ್ತಾರೆ. ಫಾರ್ ಮೀ ಈಸ್ ಲೈಕ್ ಎನ್ ಎಲ್ಡರ್ ಬ್ರದರ್. ಆ್ಯಂಡ್ ಮಾರ್ಕ್ಗೆ ಐ ಆಮ್ ರಿಯಲಿ ವೆಯ್ಟಿಂಗ್. ಇನ್ಫ್ಯಾಕ್ಟ್ 25th ಡಿಸೆಂಬರ್ ನಾನು ಡೆಫಿನೆಟ್ಲಿ ಥಿಯೇಟ್ರಲ್ಲಿ ನೋಡ್ತೀನಿ ನಾನು. ಆ್ಯಂಡ್ ಅಫ್ಕೋರ್ಸ್ 45 ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅದು ಕೂಡ ಶಿವಣ್ಣ ಉಪ್ಪಿ ಸರ್ ಕಾಂಬೋ, ರಾಜ್ ಅವ್ರು ಕೂಡ ಇದ್ದಾರೆ. ಸೊ ಹಂಗಾಗಿ ಅರ್ಜುನ್ ಜನ್ಯ ಸರ್ ಅವರು ಮೊದಲನೇ ಡಿರೆಕ್ಷನ್. ಸೊ ಐ ಥಿಂಕ್ ಡಿಸೆಂಬರ್ 25th ತುಂಬಾ ಒಂದು ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ರಿಷಿ ಸರ್. ಭಾಳ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ. ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ಜವರ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಬೆಸ್ಟ್ ವಿಶಸ್ ಸರ್, ಬೆಸ್ಟ್ ವಿಶಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ರಿಷಿ ಅವರ ಮನದಾಳದ ಮಾತುಗಳನ್ನು. ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊತಾರೆ, ಆ ಪಾತ್ರಗಳಿಗೆ ಜೀವ ತುಂಬುವಂಥ ಕಾರ್ಯವನ್ನು ರಿಷಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ತೆಲುಗಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ, ರಿವೀಲ್ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕನ್ನಡದ ಜೊತೆಗೂ ಕೂಡ ಅಲ್ಲಿಯೂ ಬ್ಯುಸಿ ಆಗ್ತಾ ಇರ್ತಕ್ಕಂಥದ್ದು ಖುಷಿಯ ವಿಚಾರ. ಇದಾಗಿತ್ತು ರಿಷಿ ಜೊತೆಗಿನ ಮಾತುಕತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.